ಹಲೋ ಫ್ರೆಂಡ್ಸ್, ನಾವಿವತ್ತು ಲಾಭ ಹಾನಿ ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಈ ಪಾಠದಲ್ಲಿ ಇವತ್ತಿನ ಲೆಕ್ಕಗಳಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಮಾರಿದ ಬೆಲೆಯನ್ನು ಕೊಟ್ಟಿದ್ದಾರೆ, ಕೊಂಡ ಬೆಲೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಲೆಕ್ಕದಿಂದ ನೋಡಿ, ಮಾರಿದ ಬೆಲೆ ಹೆಚ್ಚಾಗಿದೆ, ಕೊಂಡ ಬೆಲೆ ಕಡಿಮೆ ಇದೆ. ನೋಡಿ, ಯಾವಾಗ ನಮಗೆ ಮಾರಿದ ಬೆಲೆ ಹೆಚ್ಚಿರ್ತದೆ ಅವಾಗ ಏನಾಗ್ತಾ ಇದೆ, ಲಾಭ ಆಗುತ್ತೆ. ಯಾವಾಗ ಮಾರಿದ ಬೆಲೆ ಹೆಚ್ಚಿಗೆ ಇರ್ತದೆ ಅವಾಗ ಲಾಭ ಆಗುತ್ತೆ. ಯಾವಾಗ ಕೊಂಡ ಬೆಲೆ ಹೆಚ್ಚಾಗಿರ್ತದೆ ಅಲ್ಲಿ ಏನಾಗ್ತಾ ಇದೆ, ಹಾನಿ ಆಗ್ತಾ ಇದೆ. ಹಾಗಾದ್ರೆ ಈ ಲೆಕ್ಕದಿಂದ ಅವ್ರು ಏನ್ ಕಂಡಿದೆ ಅಂದ್ರೆ ಶೇಕಡ ಲಾಭ. ಶೇಕಡ ಲಾಭ ನಾವು ಶೇಕಡ ಲಾಭ ಕಂಡುಹಿಡಿಬೇಕಂದ್ರೆ ಮೊದಲನೇದಾಗಿ ನಮ್ಗೆ ಏನ್ ಗೊತ್ತಿರಬೇಕು, ಲಾಭ ಗೊತ್ತಿರಬೇಕು. ಹೌದಾ? ಹಾಗಾದ್ರೆ ಮೊದಲನೇದಾಗಿ ನಾವ್ ಏನ್ ಕಂಡುಹಿಡಿಯೋಣ, ಲಾಭವನ್ನ ಕಂಡುಹಿಡಿಯೋಣ. ಲಾಭ ಕ್ವಶನ್. ಹಾಗಾದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ ಲಾಭ ಕಂಡುಹಿಡಿಯುವಂತ ಸೂತ್ರ. ನಮ್ಗೆ ಈಗಾಗಲೇ ಗೊತ್ತಿದೆ ಲಾಭ ಕಂಡುಹಿಡಿಯುವಂತ ಸೂತ್ರ ಏನಂದ್ರೆ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಹೌದಾ? ಮಾರಿದ ಬೆಲೆಯಲ್ಲಿ ಕೊಂಡ ಬೆಲೆಯನ್ನು ಕಳೆದಾಗ ನಮಗೇನ್ ಸಿಗ್ತಾ ಇದೆ, ಲಾಭ ಸಿಗ್ತಾ ಇದೆ. ಹೌದಾ? ನಮ್ಗೆ ಈಗಾಗಲೇ ಗೊತ್ತಿದೆ ಮಾರಿದ ಬೆಲೆ ಎಷ್ಟು, 5,000. 5,000 ಮೈನಸ್ 4,500. ಹೌದಾ? 5,000 ರೂಪಾಯಿದಲ್ಲಿ 4,500 ರೂಪಾಯಿನ ಕಳೆದಾಗ ನಮಗೇನ್ ಬರ್ತಾ ಇದೆ, 500 ರೂಪಾಯಿ ಲಾಭ ಬರ್ತಾ ಇದೆ. ಲಾಭ ಎಷ್ಟು ಬಂತು, 500 ರೂಪಾಯಿ ಲಾಭ ಬಂತು. ನಮಗೇನ್ ಬೇಕಾಗಿದೆ, ಶೇಕಡಾ ಲಾಭ. ಹಾಗಾದ್ರೆ ಮೊದಲನೇದಾಗಿ ಶೇಕಡಾ ಲಾಭ ಕಂಡುಹಿಡಿಯುವಂತ ಸೂತ್ರವನ್ನ ನೆನಪು ಮಾಡ್ಕೊಳ್ಳೋಣ. ನೋಡಿ ಏನ್ ಹೇಳ್ತಾ ಇದೆ, ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಇಲ್ಲಿ ಗುಣಾಕಾರ 100. ಹೌದಾ? ಇದೇನಾಗಿದೆ ಅಂದ್ರೆ ಶೇಕಡಾ ಲಾಭ ಕಂಡುಹಿಡಿಯುವಂತ ಸೂತ್ರ. ಈ ಸೂತ್ರದ ಮುಖಾಂತರ ಶೇಕಡಾ ಲಾಭವನ್ನ ಕಂಡುಹಿಡಿಯೋಣ. ನೋಡಿ, ಈಗಾಗಲೇ ಲಾಭ ನಮಗೆ ಗೊತ್ತಿದೆ. ಲಾಭ ಎಷ್ಟು, 500 ಡಿವೈಡೆಡ್ ಬೈ ಕೊಂಡ ಬೆಲೆ ಎಷ್ಟಿದೆ ನೋಡಿ, 4,500. 4,500 ಗುಣಾಕಾರ ಇಲ್ಲಿ ಎಷ್ಟಿದೆ, 100. ಈಗ ನೋಡಿ, ಇವೆರಡು 0 ಕ್ಯಾನ್ಸಲ್ ಆಯ್ತು. ಹೌದಾ? ಇಲ್ಲಿ ನೋಡಿ, 5 ಕಟ್ತಾ ಹೋಗ್ತಾ ಇದೆ. 5 1 5 9. ಹಾಗಾದ್ರೆ ಎಷ್ಟು ಬಂತು, ಮೇಲೆ 100 ಕೆಳಗೆ 9. ಹೌದಾ? ಇಲ್ಲಿ ಶೇಕಡಾ ಲಾಭ ಅಂತ ಹೇಳಿದ್ರಿಂದ ಅದನ್ನ ಎದರಲ್ಲಿ ಇರಬೇಕಾಗುತ್ತದೆ, ಶೇಕಡ. ಹೌದಾ? 100 9 ಶೇಕಡ. ಈ ರೀತಿಯಲ್ಲಿ ಚಿಹ್ನೆಯನ್ನು ಇಟ್ಟು ನಾವು ಬರೀಬೇಕು. ಹಾಗಾದ್ರೆ ಈ ಲೆಕ್ಕವನ್ನು ಮಾಡಿದಾಗ ನಮಗೆ ಶೇಕಡಾ ಲಾಭ ಎಷ್ಟು ಬರ್ತಾ ಇದೆ, 109 ಶೇಕಡ. ಹೌದಾ? ನೋಡಿ, ಇದೇ ರೀತಿಯಲ್ಲಿ ಇಲ್ಲಿ ಇನ್ನೊಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. ಕೊಂಡ ಬೆಲೆ 9,500 ರೂಪಾಯಿ, ಮಾರಿದ ಬೆಲೆ 10,400 ರೂಪಾಯಿ. ನೋಡಿ, ಇಲ್ಲಿ 10,000 ಇದೆ, ಇಲ್ಲಿ 9,000 ಇದೆ. ಹಾಗಾದ್ರೆ ಇಲ್ಲಿಯೂ ಕೂಡ ಏನಾಗಿದೆ, ಮಾರಿದ ಬೆಲೆ ಹೆಚ್ಚಾಗಿದೆ. ಹಾಗಾದ್ರೆ ನೋಡಿ, ಇಲ್ಲಿಯೂ ಕೂಡ ಏನಾಗ್ತಾ ಇದೆ, ಲಾಭ ಆಗ್ತಾ ಇದೆ. ಲಾಭ ಎಷ್ಟು ಅಂದ್ರೆ ಲಾಭವನ್ನು ಕಂಡುಹಿಡಿಯಬೇಕು. ಲಾಭ ಕಂಡುಹಿಡಿಯುವ ಸೂತ್ರ ಏನು, ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಹೌದಾ? ನೋಡಿ, ಮಾರಿದ ಬೆಲೆ ಎಷ್ಟಿದೆ, 10,400 ಮೈನಸ್ 9,500. ನೋಡಿ, ಲಾಭ ಎಷ್ಟಾಗುತ್ತೆ ನೋಡೋಣ. 0 0 ಕಳೀರಿ, 0 0 0 ಹೋದ್ರೆ 0. 14ರಲ್ಲಿ ಇಲ್ಲಿ 5 ಇದೆ, 14ರಲ್ಲಿ 5 ಹೋದ್ರೆ 9. ಹೌದಾ? ನೋಡಿ ಎಷ್ಟಾಗ್ತಾ ಇದೆ. ಹೌದಾ? 0 0 ಹೋದ್ರೆ 0 0 0 ಅಂದ್ರೆ 1. ಹೌದಾ? 14ರಲ್ಲಿ 5 ಹೋಯ್ತು, ಎಷ್ಟಾಯ್ತು, 14ರಲ್ಲಿ 5 ಹೋದಾಗ 9 ಆಯ್ತು. ಇಲ್ಲಿ ನೋಡಿ, 0 ಇಲ್ಲಿ 1 ಹೋಗಕ್ಕೊಲ್ಲ. ಹಾಗಾಗಿ ಅದನ್ನ ನೋಡ್ಕೋಬೇಕು, ಕೈಲ ತಗೋಬೇಕು. ಇಲ್ಲಿ 10ರಲ್ಲಿ 9 ಆಯ್ತು, 1 1ರಲ್ಲಿ 1 ಹೋದ್ರೆ
0. ಹಾಗಾದ್ರೆ ಎಷ್ಟು ಬರ್ತಾ ಇದೆ? 900 ರೂಪಾಯಿಗಳು ಅಲ್ಲಿ ನಮಗೆ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ? 900 ರೂಪಾಯಿ ಬರ್ತಾ ಇದೆ. ಹಾಗಾದ್ರೆ ಲಾಭ ಎಷ್ಟು ಬಂತು? 900. ಹಾಗಾಗಿ ನಾವಿಲ್ಲಿ ಏನ್ ಮಾಡ್ಬೇಕಾಗಿದೆ? ಶೇಕಡಾ ಲಾಭ. ಹೌದಾ? ಸೂತ್ರ ನಮ್ಗೆ ಈಗಾಗಲೇ ಗೊತ್ತಿದೆ. ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಗುಣಿಸು 100. ಹೌದಾ? ಲಾಭ 900 ರೂಪಾಯಿ ಡಿವೈಡೆಡ್ ಬೈ ಕೊಂಡ ಬೆಲೆ ಎಷ್ಟಿದೆ ನೋಡಿ? 9500 ಗುಣಾಕಾರ 100. ಹೌದಾ? ನೋಡಿ, ಇವೆರಡು 0 ಆಯ್ತು, ಇವೆರಡು 0 ಆಯ್ತು. ಹೌದಾ? 5 ಕಟ್ತಾ ಇದ್ದೇನೆ. 5 19 5 20. ಹೌದಾ? ಈಗ ಇದನ್ನ ಏನ್ ಮಾಡಿಬಿಡೋಣ? ಗುಣಿಸಿಟ್ಬಿಡೋಣ. 2 9 18 2 9 18 ಇದೊಂದು 0 ಅಂದ್ರೆ 180 19 ಎಷ್ಟಾಗ್ತದೆ? ಶೇಕಡಾ ಲಾಭ. ಶೇಕಡಾ ಲಾಭ ಎಷ್ಟಾಗ್ತಾ ಇದೆ? 180 19 ಅಂತ ಹೇಳಿ ಬರ್ತಾ ಇದೆ. ಹೌದಾ? ಈ ರೀತಿಯಾಗಿ ಶೇಕಡಾ ಲಾಭ ಕಂಡುಹಿಡಿಯುವಂತಹ ಲೆಕ್ಕಗಳನ್ನ ನಾವು ಮಾಡಬಹುದು ಅಂತೇಳಿ ಹೇಳ್ಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.